ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾನು ಡೈಲಿ ರೂಟೀನ್ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಬೆಳಿಗ್ಗೆ ನಾನು 4 ಗಂಟೆಗೆ ಎದ್ದೇಳ್ತೀನಿ. ದಿನ ಮಲ್ಗೋದು 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳೋದು ನಾನು. ಎದ್ದೇಳ್ಬಿಟ್ಟು ನಮ್ಮನೆ ತುಂಬ ದೊಡ್ಡ ಮನೆ, ಕಸ ಗುಡಿಸಿ ನೆಲ ಒರೆಸ್ತೀನಿ. ನಮ್ಮಪ್ಪ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಬೇಗ ತಿಂಡಿ ಮಾಡ್ತೀನಿ. ನಮ್ಮಪ್ಪಂಗೆ ಸಪ್ರೇಟ್ ತಿಂಡಿ ಮಾಡ್ತೀನಿ. ನಮ್ಮಮ್ಮಂಗೆ ಮುದ್ದೆ ಬೇಕು, ಅಮ್ಮಂಗೆ ಮುದ್ದೆ ಮಾಡ್ತೀನಿ. ಎಲ್ಲ ಕಲ್ಪನೆಲೇ ಇರಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಆಮೇಲೆ ಯೂಶಲಿ ಸ್ಯಾಟರ್ಡೆ ಸಂಡೇ ಅಷ್ಟೇ ಬರೋದು ನಾನು. ಮಿಕ್ಕಿ ಟೈಮಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ಇರ್ತೀನಿ. ಸ್ಯಾಟರ್ಡೆ ಸಂಡೇ ಬಂದರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳಲ್ಲ. ಬೇಗ ಬೇಗ ತಿಂಡಿ ಎಲ್ಲ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಮಲ್ಕೊಳ್ಳಲ್ಲ. ಬೇರೆ ಏನಾದರೂ ಕೆಲಸ ಇದ್ದರೆ ಎಲ್ಲ ಮುಗಿಸ್ಕೊಂಡು ಮಧ್ಯದಲ್ಲಿ 1 ಅವರ್ ರೆಸ್ಟ್ ಮಾಡ್ಬೋದು ಅಷ್ಟೇ. ಮತ್ತೆ ಮಧ್ಯಾಹ್ನ ಎಲ್ರಿಗೂ ಅಡುಗೆ ಮಾಡ್ತೀನಿ. ಅಡುಗೆ ಮಾಡಿ ಮತ್ತೆ ಸಂಜೆಗೆ ಊಟ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ನಾನು ಆ ರೀತಿಯ ಮಾತುಗಳನ್ನು ಆಡೋದಿಲ್ಲ. ಮೊದಲನೇದಾಗಿ ಅದಕ್ಕೆ ಪ್ರತಿಕ್ರಿಯಿಸೋದೇ ಬಹಳ ತಪ್ಪು ಅಂತ ನನಗೆ ಅನ್ಸುತ್ತೆ. ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮತ್ತೆ ಸಂಜೆಗೆ ಸಪ್ರೇಟ್ ಅಡುಗೆ ಮಾಡಿಬಿಟ್ಟು ನಮ್ಮ ಅಪ್ಪಂಗೆ ಕೈ ಕಾಲು ಒತ್ತುತ್ತೀನಿ. ನಮ್ಮಪ್ಪ ಬೆನ್ನೋವು ಅಂತಾರೆ, ಅಮ್ಮನೂ ಅಷ್ಟೇ ತುಂಬ ಸೊಂಟ ನೋವು ಅಂತಿರ್ತಾರೆ. ಮಸಾಜ್ ಎಲ್ಲ ಮಾಡ್ತಿರ್ತೀನಿ. ನಮ್ಮಮ್ಮಂಗೆ ಆಯಿಲ್ ಹಾಕಿ ಹೆಡ್ ಮಸಾಜ್ ಮಾಡ್ತೀನಿ. ತುಂಬ ಸೇವೆ ಮಾಡ್ತೀನಿ. ಅಷ್ಟು ನೋವು ಕೊಟ್ಬಿಟ್ರೆ ನಾನು, ಅಷ್ಟು ಹಿಂಡ್ಬಿಟ್ರು ನಾನು, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು.